ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ನಮಗೆ ದೇವರ ಹತ್ತಿರ ಪ್ರತ್ಯೇಕವಾಗಿ ಪ್ರಾರ್ಥಿಸಿಕೊಂಡು ದೇವರ ವಾಕ್ಯವನ್ನು ಆಲಿಸೋಣ. ಆ ವಾಕ್ಯದೊಂದಿಗೆ ಸ್ವರ್ಗದ ಸಹಾಯ ನಮಗೂ ನಮ್ಮ ಕುಟುಂಬಕ್ಕೂ ಇಳಿದು ಬರಲಿ ಎಂದು ಪ್ರಾರ್ಥಿಸೋಣ. ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಆಲಿಸೋಣ. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ, ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದ್ದೆಯಲ್ಲ ಎಂದು ಹೇಳಿದನು. ಪ್ರಿಯರೇ, ನಮ್ಮ ಆತ್ಮೀಯರಿಗೆ ನಾವು ಕೆಲವು ವಸ್ತುಗಳನ್ನು ಅವರಿಗಾಗಿ ಜೋಪಾನವಾಗಿ ತೆಗೆದು ಇಡುತ್ತೇವೆ. ದೇವರ ಕರಗಳಲ್ಲಿ ನನಗೆ ನಿನಗೆ ಇರುವ ಉತ್ತಮವಾದ ಕೃಪೆ ಇದೆ. ಜೋಪಾನವಾಗಿ ದೇವರು ಅದನ್ನು ತೆಗೆದು ಇಟ್ಟಿದ್ದಾರೆ. ಪ್ರಿಯರೇ, ಕಾನಾ ಮದುವೆ ಮನೆಯಲ್ಲಿ ಯೇಸುವಿನ ಅಮ್ಮ ಯೇಸುವಿನ ಹತ್ತಿರ ಹೋಗಿ ಹೇಳುತ್ತಾರೆ, ಇವರಿಗೆ ಒಂದು ಸಮಸ್ಯೆ ಇದೆ, ಸಂಕಟ ಇದೆ, ಇವರಿಗೆ ದ್ರಾಕ್ಷಾರಸ ಇಲ್ಲವೆಂದು. ಅಲ್ಲಿ ಪರಿಶುದ್ಧ ಅಮ್ಮ ಮಧ್ಯಸ್ಥಿಕೆ ಮದುವೆ ಮನೆಯಲ್ಲಿ ನಡೆಯುತ್ತದೆ. ಅಲ್ಲಿ ಯೇಸು ಸ್ವಾಮಿ ಸಾನ್ನಿಧ್ಯ ಆ ಮನೆಯಲ್ಲಿ ಇತ್ತು. ಯೇಸುವಿನ ವಾಕ್ಯವನ್ನು ಆ ಮನೆಯವರು ಸೇವಕರು ಸ್ವೀಕರಿಸಿದರು, ಏನೂ ತಿರುಗಿ ಹೇಳದೆ ಅನುಸರಿಸಿದರು. ಕಾನಾ ಮದುವೆಯಲ್ಲಿ ಅದ್ಭುತ ಸಾಕ್ಷಿಗೆ ಇದು ಕಾರಣವಾಯಿತು. ಉತ್ತಮವಾದ ದ್ರಾಕ್ಷಾರಸ ಈವರೆಗೂ ಇಟ್ಟಿದ್ದೆಯಲ್ಲ. ದೇವರ ವಾಕ್ಯ ಸ್ವೀಕರಿಸುವ ಪ್ರಾರ್ಥಿಸುವ ನಿಮ್ಮ ಕುಟುಂಬದಲ್ಲಿ ಈ ವಾಕ್ಯ ಮೊಳಗುವಾಗ ಆ ವಾಕ್ಯವನ್ನು ಮನಸ್ಸಿನಿಂದ ಸ್ವೀಕರಿಸುವ ಒಬ್ಬೊಬ್ಬರು ತಿಳಿದುಕೊಳ್ಳಿ, ನಿಮಗಾಗಿ ದೇವರು ಉತ್ತಮವಾದದ್ದು ಜೋಪಾನವಾಗಿ ತೆಗೆದು ಇಟ್ಟಿದ್ದಾರೆ ಎಂದು. ಹಾಲೆಲೂಯ. ಅದು ನಿಮ್ಮ ಅರಿವಿಗೆ ಬರುವುದು ದೇವರ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಮೊಳಗುವಾಗ, ದೇವರ ವಾಕ್ಯವನ್ನು ನೀವು ಸ್ವೀಕರಿಸುವಾಗ ಆಗಿದೆ. ನಿಮಗೆ ನಾಳೆ ಹೇಳಲು ಸಾಧ್ಯವಾಗುತ್ತದೆ, ಇಷ್ಟೊಳ್ಳೆ ಅನುಗ್ರಹ, ಇಷ್ಟೊಳ್ಳೆ ಒಳಿತು ದೇವರು ನನ್ನ ಜೀವನದಲ್ಲಿ ನೀಡಿದ್ದಾರೆ. ನಿಮ್ಮ ಜೀವನ ಅದ್ಭುತವನ್ನು ಕಂಡು ನೀವೇ ಹೇಳಲು ಸಾಧ್ಯವಾಗುತ್ತದೆ. ನಿಮ್ಮ ಆತ್ಮೀಯರು ನಿಮಗೆ ಹೇಳುತ್ತಾರೆ, ಎಂಥ ಅದ್ಭುತ ನಿನ್ನ ಜೀವನದಲ್ಲಿ ನಡೆದಿದೆ, ನಿನ್ನ ಪ್ರಾರ್ಥನೆ, ನಿನ್ನ ವಿಶ್ವಾಸ ಇದಕ್ಕೆ ಕಾರಣವಾಯಿತು ಎಂದು. ಅನೇಕರು ಹೇಳುವ ಹಾಗೆ ನಾಳೆಗಳಲ್ಲಿ ದೇವರು ನಿನ್ನನ್ನು ಅನುಗ್ರಹಿಸುತ್ತಾರೆ. ಎಷ್ಟೊಳ್ಳೆ ಮನೆ, ಎಷ್ಟೊಳ್ಳೆ ಕೆಲಸ, ಎಂಥ ವರಮಾನ, ನಾನು ಅಂದುಕೊಂಡಿರಲಿಲ್ಲ ಈ ರೀತಿ ಒಳಿತು ನಿನ್ನ ಜೀವನದಲ್ಲಿ ದೇವರು ಕೊಡುತ್ತಾರೆ ಎಂದು ಹೇಳಲು ಸಾಧ್ಯವಾಗುತ್ತದೆ. ನನ್ನ ದೇವರು ನನಗಾಗಿ ಇಟ್ಟಿರುವುದೆಲ್ಲ ಉತ್ತಮವಾಗಿರುತ್ತದೆ ಎಂದು ವಿಶ್ವಾಸಿಸಿ ಘೋಷಿಸುತ್ತೇನೆ. ದೇವರ ವಾಕ್ಯ ಪ್ರತಿನಿತ್ಯ ಆಲಿಸುವಾಗ, ದೇವರ ಸಾನ್ನಿಧ್ಯ ನಿಮ್ಮ ಕುಟುಂಬದಲ್ಲಿ ತುಂಬುವಾಗ, ಅಲ್ಲಿ ದೇವರ ಕೃಪೆ ವರದಾನಗಳು ಲಭಿಸಲಿ ಎಂದು ಪ್ರಾರ್ಥಿಸಿಕೊಂಡು ದೇವರ ಆಶೀರ್ವಾದ ಸ್ವೀಕರಿಸೋಣ. ಒಮ್ಮೆ ಧ್ಯಾನಿಸೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಯೇಸುವಿಗೂ ಮಾತೆ ಮರಿಯಮ್ಮನವರಿಗೂ ಆಹ್ವಾನವಿದೆಯೇ ಎಂದು ಚಿಂತಿಸಿ ಅಮ್ಮನನ್ನು ಕುಟುಂಬಕ್ಕೆ ಮಧ್ಯಸ್ಥಿಕೆ ವಹಿಸಿರಿ ಎಂದು ಪ್ರಾರ್ಥಿಸಿಕೊಂಡು ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.